ಇನ್ನು ಕೇವಲ 23 ಗಂಟೆಗಳು ಮಾತ್ರ ಬಾಕಿ ಇದೆ. 2024 ಲೋಕಸಭಾ ಚುನಾವಣೆಯ ಮತದಾನದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗೋದಕ್ಕೆ ಮೊನ್ನೆ 1ನೇ ತಾರೀಕು ಈಗಾಗಲೇ 7ನೇ ಹಂತದ ಮತ್ತು ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿ ಸಾಯಂಕಾಲದಷ್ಟೊತ್ತಿಗಾಗಲೇ ಎಕ್ಸಿಟ್ ಪೋಲ್ಗಳು ಕೂಡ ಬಂದ್ ಆಗೋಯ್ತು. ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ NDAಗೆ ಬಹುಮತ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು 3 ಸಮೀಕ್ಷೆಗಳು 400ಕ್ಕಿಂತ ಜಾಸ್ತಿ ನಂಬರ್ಸ್ ಕೊಟ್ಟಿದ್ರೆ ಇನ್ನು ಉಳಿದ ಎಲ್ಲ ಸಮೀಕ್ಷೆಗಳು ಕೂಡ NDAಗೆ 350ರ ಸುತ್ತಮುತ್ತಲೇ ಗಿರಿಕೆ ಹೊಡಿತಾ ಇದೆ. ಆದರೆ ಇಂಡಿ ಒಕ್ಕೂಟ ಅಂತ ಏನಿದೆ, ಕಾಂಗ್ರೆಸ್ ನೇತೃತ್ವದ ಒಂದು ಒಕ್ಕೂಟ, ಈ ಒಕ್ಕೂಟಕ್ಕೆ 150ರ ಆಸುಪಾಸಿನಲ್ಲಿ ನಂಬರ್ಗಳಿದೆ. ಹಾಗಾಗಿ ಸಾರಾಸಗಟಾಗಿ ಇಂಡಿ ಒಕ್ಕೂಟದ ನಾಯಕರು ಈ ಎಕ್ಸಿಟ್ ಪೋಲನ್ನು ತಿರಸ್ಕರಿಸ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಮೊನ್ನೆ ಯಾವ ಚರ್ಚೆಗೂ ಕೂಡ ನಮ್ಮ ಪಕ್ಷದ ನಾಯಕರನ್ನು ಕಳಿಸಲ್ಲ ಅಂತ ಹೇಳಿದರು. ಆದರೆ ಆ ನಂತರ ತಮ್ಮ ತೀರ್ಮಾನವನ್ನು ಬದಲಾಯಿಸಿಕೊಂಡು ನಾವು ಈ ಎಕ್ಸಿಟ್ ಪೋಲನ್ನು ನಂಬೋದಿಲ್ಲ, ಈ ನಂಬರ್ಸ್ ಬರೋದಿಲ್ಲ ಅಂತಕ್ಕಂಥ ಚರ್ಚೆಯಲ್ಲಿ ಕೂತರು. ಹಾಗಾದರೆ ಇವರಿಗೆ ಅನುಕೂಲವಾಗುವಂತಹ ನಂಬರ್ಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ತೋರಿಸಿದಾಗ ಇವರಿಗೆ ಎಕ್ಸಿಟ್ ಪೋಲ್ ಚೆನ್ನಾಗಿತ್ತು, ಇವರಿಗೆ ಸರಿಯಿಲ್ಲದ ನಂಬರ್ ತೋರಿಸಿದಾಗ ಇದನ್ನು ನಂಬಲ್ಲ, ಬೋಗಸ್ ಮೋದಿ ಪೋಲ್ ಅಂತೆಲ್ಲ ಕರೆದರು. ಎಕ್ಸಿಟ್ ಪೋಲ್ಗಳ ಸರ್ವೆಗಳಲ್ಲಿ ಈಗ NDAಗೆ ಬಿಗ್ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಬಿಗ್ ಲಾಸ್, ಇಂಡಿ ಒಕ್ಕೂಟಕ್ಕೆ ಹಿನ್ನಡೆ. ಓಕೆ, ಕಾಂಗ್ರೆಸ್ ಬಿಜೆಪಿ ನಡುವೆ ಎಕ್ಸಿಟ್ ಪೋಲ್ ದಂಗಲ್ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದ ಮೇಲೆ ಯಾಕೆ ಅಂದರೆ ಎಕ್ಸಿಟ್ ಪೋಲ್ ಸರ್ವೆಗಳಲ್ಲಿ NDAಗೆ ಬಿಗ್ ಬಂಪರ್ ನಂಬರ್ಗಳನ್ನ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ ಬಿಗ್ ಲಾಸ್, ಇಂಡಿ ಒಕ್ಕೂಟಕ್ಕೆ ಹಿನ್ನಡೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಆದರೆ ಎಕ್ಸಿಟ್ ಪೋಲ್ಗಳ ಬಗ್ಗೆ ಬಿಜೆಪಿ ಸಹಜವಾಗಿ ಫುಲ್ ಖುಷಿಯಾಗಿದ್ದಾರೆ. ಯಾಕೆಂತಂದ್ರೆ ನಮ್ಮ ನಂಬರ್ ಅಂತ. ಎಕ್ಸಿಟ್ ಪೋಲ್ ವರದಿ ಸುಳ್ಳು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಯಾವ ರೀತಿ ಅಂತ ಅವರೇ ಹೇಳಬೇಕು. ಎಕ್ಸಿಟ್ ದಂಗಲ್ ಅಸಲಿ ಎತ್ತಿಗೆ ನಾಳೆ ಮಧ್ಯಾಹ್ನದೊಳಗಡೆ ರಿಸಲ್ಟ್ ಬಂದೇ ಬಿಡುತ್ತೆ, ತುಂಬ ದಿನ ಕಾಯೋದೇನು ಬೇಕಾಗಿಲ್ಲ. ನಾಳೆ ಮಧ್ಯಾಹ್ನದ ಒಳಗಡೆ ಎಕ್ಸಿಟ್ ಪೋಲ್ನ ಹಣೆ ಬರಹ ಏನು ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತಲ್ಲ. ಇರ್ಬೋದು ಕಾಂಗ್ರೆಸ್ದವರ ನಂಬಿಕೆ, ಅವರ ನಂಬಿಕೆ ಇರಬಹುದು, ಅವ್ರು ಅನ್ಕೊಂಡಿರ್ತಕ್ಕಂಥ ನಂಬರ್ ಅವ್ರಿಗೆ ಬರಬಹುದು. ಆದರೆ ಎಕ್ಸಿಟ್ ಪೋಲ್ಗಳ ಸತ್ಯಾಸತ್ಯತೆ ಬಗ್ಗೆ ಚರ್ಚೆ ನಡೀತಾ ಇದೆ ಇವಾಗ. ಕಾಂಗ್ರೆಸ್ನವರು ಸುಳ್ಳು, ಬೋಗಸ್, ಇದು ಮೋದಿ ಎಕ್ಸಿಟ್ ಪೋಲ್, ಮೋದಿ ಮೀಡಿಯಾ ಎಕ್ಸಿಟ್ ಪೋಲ್ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಸುಳ್ಳು ಅಂದಿದ್ದಾರೆ, ಮಮತಾ ಬ್ಯಾನರ್ಜಿ ಸುಳ್ಳು ಅಂದಿದ್ದಾರೆ, ರಾಹುಲ್ ಗಾಂಧಿ ಅವರಂತೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಅಂದಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಇದೆಲ್ಲವೂ ಕೂಡ ಬೋಗಸ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಆಯಿತು, ಅವರ ನಂಬಿಕೆ, ಅವರ ವಿಶ್ವಾಸ ಅವ್ರಿಗಿದ್ದೇ ಇರುತ್ತೆ. ನಾಳೆ ಮಧ್ಯಾಹ್ನ ಗೊತ್ತಾಗುತ್ತಲ್ಲ, ಹೌದು ಕಾಂಗ್ರೆಸ್ ನಾಯಕರು ಹೇಳಿದ್ದು ನಿಜ ಅಂತನೋ ಸುಳ್ಳು ಅಂತನೋ, ಎರಡರಲ್ಲಿ ಏನಾದರೂ ಒಂದು ಗೊತ್ತಾಗಬೇಕಲ್ಲ. ಹಾಗಾಗಿ ಒಂದು ಕಡೆ 3 ಸೆಂಚುರಿ ಗಡಿ ದಾಟುತ್ತಂತೆ ಬಿಜೆಪಿ, 350ರ ಆಸುಪಾಸಿಗೆ ಬಂದು ನಿಲ್ಲುತ್ತಂತೆ NDA. ಎಕ್ಸಿಟ್ ಪೋಲ್ ಹೇಳ್ತಾ ಇರತಕ್ಕಂಥದ್ದು, ನಾವಲ್ಲ. ಒಂದು ಕಡೆ 3 ಸೆಂಚುರಿ 300ಕ್ಕಿಂತ ಜಾಸ್ತಿ ಬಿಜೆಪಿನೇ ಗೆಲ್ಲುತ್ತೆ ಅಂತ, 350ರ ತನಕ NDA ಬರುತ್ತೆ ಅಂತ. ಕಾಂಗ್ರೆಸ್ ಹಾಫ್ ಸೆಂಚುರಿ 50ರ ಸುತ್ತಮುತ್ತ ಇದೆ, ಕಾಂಗ್ರೆಸ್ ಸಿಂಗಲ್ ಪಾರ್ಟಿಯಾಗಿ ನಾ ಹೇಳ್ತಾ ಇರ್ತಕ್ಕಂಥದ್ದು. ಇಂಡಿ ಒಕ್ಕೂಟ 150ರ ಆಸುಪಾಸು ಸುತ್ತಮುತ್ತ ಅಷ್ಟರಲ್ಲೇ ಸುತ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಹೆಚ್ಚು ಕಡಿಮೆ ಇದೇ ನಂಬರ್ನ ಕೊಟ್ಟಿದ್ದಾರೆ. ಅಂದುಕೊಂಡಂತೆ ನಮ್ಮದೇ ಹ್ಯಾಟ್ರಿಕ್ ಗೆಲುವು ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿ ಬಿಜೆಪಿಯವರು ಬೀಗ್ತಾ ಇದ್ರೆ 3 ಎಕ್ಸಿಟ್ ಪೋಲ್ಗಳು NDA 400ರನ್ನ ದಾಟುತ್ತೆ ಅಂತ ಹೇಳಿದ್ದಾರೆ. ಮೋದಿ ಅವರು ಅಭಿಯಾನವನ್ನು ಶುರು ಮಾಡಿದ್ದೆ ಅಬ್ಕಿ ಬಾರ್ 400 ಪಾರ್ ಅಂತ ಅಂದ್ಬಿಟ್ಟು, ಆ ನಂಬರ್ ಬರುತ್ತೆ ಅಂತ 3 ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಅದರಲ್ಲೂ ಒಂದು ಎಕ್ಸಿಟ್ ಪೋಲು ಕಳೆದ 2019ರ ಚುನಾವಣೆಯಲ್ಲಿ ಅತ್ಯಂತ ನಿಖರವಾಗಿ ಕೊಟ್ಟವರೇ 400 ದಾಟಿಸಿದ್ದಾರೆ ಈ ಸರ್ತಿ. ಹೇಗೆ ಇದನ್ನು ಹೆಂಗೆ ಬೋಗಸ್ ಅಂತಾರೆ, ಹೆಂಗೆ ಇದನ್ನು ಪ್ರಶ್ನೆ ಮಾಡ್ತಾರೆ? ಎಲ್ಲ ಬಹುತೇಕ ಸರ್ವೆಗಳಲ್ಲಿ 350ರ ಗಡಿಯಲ್ಲೇ ಇದೆ NDA. ನಿಖರ ಎಕ್ಸಿಟ್ ಪೋಲ್ಗಳಲ್ಲ, ಇದು ಮೋದಿ ಎಕ್ಸಿಟ್ ಪೋಲ್ ಅಂತಂದ್ಬಿಟ್ಟು ಕಾಂಗ್ರೆಸ್ ಹೇಳಿದೆ. ಇಂಡಿ ಒಕ್ಕೂಟ 250 ಕ್ರಾಸ್ ಆಗುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದ್ದಾರೆ. ನಾನು ಸುಳ್ಳು ಅಂತಲೂ ಹೇಳ್ತಾ ಇಲ್ಲ, ಅದನ್ನು ಅಲ್ಲಗಳಿತನೂ ಇಲ್ಲ, ಅವರವರ ವಿಶ್ವಾಸ. ಹಾಗಾದರೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗುತ್ತಾ ಸುಳ್ಳಾಗುತ್ತಾ? मोदी पोल इसका नाम एग्जिट पोल नहीं है ब्रदर, इसका नाम एग्जिट पोल नहीं है, इसका नाम मोदी मीडिया पोल है. ये मोदी जी का पोल है, फैंटेसी पोल है उनका. सर कितनी सीटें आ रही हैं आपके हिसाब से? सरकार बन रही है. सिद्धू मूसेवाला का सॉन्ग सुना आपने? 295.
ಇಡೀ ದೇಶಾದ್ಯಂತ ಎಕ್ಸಿಟ್ ಪೋಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಪ್ರಚಂಡವಾದಂಥ ಬಹುಮತವನ್ನು ಸಾಧಿಸಲಿದೆ ಅನ್ನುವಂಥದ್ದು ಬಂದಿದೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರು ಸಹಿತ, ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದರು. ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದರು. ಈಗ ಹೆಚ್ಚು ಕಡಿಮೆ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ. ಇದರ ಜೊತೆಯಲ್ಲಿ ನಾನು ಹೇಳೋದು, ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗೆಲ್ತದೆ. We also do a survey. We have our own survey done. What they are showing in Karnataka, it is very astonishing. Now also I am telling you, our number will be more, it will be double digit plus more. Over 2/3 of the seats, we are very confident that the Congress party will win in Karnataka. But they are showing, I think this time again they may fail. Even in Dharwad, even in Bangalore, where they feel, they see that it is the RSS stronghold, BJP stronghold, where they have not won. Our party cadres are telling that we are going to win Dharwad, we are going to win Dakshina Kannada. When such is the situation, I don't feel that we will lose any in Karnataka. ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರ ಗುರಿ ಏನಿದೆ 400ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು. ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸಹಿತ ಅದೇ ಆ್ಯಂಗಲ್ ಮೇಲೆ ಎಕ್ಸಿಟ್ ಪೋಲ್ ಬಂದದೆ. ಅದಕ್ಕಾಗಿ ಏನು 375 ಇನ್ನೂ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, 400 ದಾಟ್ಬೋದು. ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇದು ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೆ.